ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಆಲ್ರೆಡಿ ನೀವೆಲ್ಲ ನ್ಯೂಸ್ಗಳು ನೋಡ್ತಾ ಇದ್ದೀರಿ, ಚರ್ಚೆ ನಡೀತಾ ಇದೆ ಜೋರ್ದಾರಾಗಿ. ವಕ್ಫ್ ಹೊಸ ಕಾನೂನು ತರ್ತಾ ಇದ್ದಾರೆ ನಮ್ಮ ಶಾ ಮತ್ತು ಮೋದಿಯವರು ತಂದಿದ್ದಾರೆ, ಪಾಸು ಆಗ್ತದೆ. ಯಾಕೆಂತಂದ್ರೆ ಲೋಕಸಭೆಯಲ್ಲಿ ಮೆಜಾರಿಟಿ ಸಹಜವಾಗಿ ಗೊತ್ತದ ನಿಮಗೆ, ನೆಕ್ ಟು ನೆಕ್ ಸಮಾನವಾಗಿದೆ. ಆದರೂ NDA ಹೆಚ್ಚದ. ಇಲ್ಲಿವರೆಗೆ ನಾಯ್ಡು ಅಂದರೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಮತ್ತು ನಿತೀಶ್ ಕುಮಾರ್ ಬಿಹಾರದ ಇವರಿದ್ದಂಥವರು ಇದಕ್ಕೆ ಒಪ್ಪಿಗೆ ಕೊಡಲಿಕ್ಕಿಲ್ಲ ಅಂತ ಭಾಳಷ್ಟು ಒಂದು ಚರ್ಚೆಗಳಾಗ್ತಾಯಿದ್ವು. ಆದರೆ ಕೊನೆಗೆ ಅವರು ಒಪ್ಕೊಂಡಿದ್ದನ್ನು ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಇದು ಒಪ್ಪಿಗೆ ಆದಾಗ. ಇನ್ನೊಂದು ಒಳಗೆ ಏನದ ಎಂತದ, ಮುಸ್ಲಿಂ ಪರ ಇದ್ದಂಥವರು ಇದು ಮುಸಲ್ಮಾನರ ಹಕ್ಕನ್ನು ಹನನ ಮಾಡ್ತಾಯಿದೆ ಅಂತೇಳಿ, ಹಿಂದೂಗಳ ಪರ ಇದ್ದಂಥವ್ರು ಇಲ್ಲ ಇದು ಎಲ್ಲ ಲಿಬರೇಷನ್ ತರಲಿಕ್ಕತ್ತದ, ಸ್ವತಂತ್ರ ತರಲಿಕ್ಕತ್ತದ, ವಕ್ಫ್ ಬೋರ್ಡಲ್ಲಿ ನಡೀತಿರುವಂಥ ತಮ್ಮವರಿಗೆ ಲಾಭ ಮಾಡ್ಕೊಳ್ಳೋದು ಅಂಥದ್ದನ್ನು ಕಂಡುಹಿಡಿಸಲಾಗಿ ಮಾಡ್ತಾಯಿದ್ದ. ಮತ್ತು DC ಅವ್ರಿಗೆ ಪವರ್ ಕೊಡ್ತಾಯಿದ್ದ, ಅದು ಚೆಕ್ ಮಾಡುವಂಥದ್ದು ಅನೇಕ ಬದಲಾವಣೆಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರತಿ ವಕ್ಫದಲ್ಲಿ ಹೊರಗಿನ ಒಂದಿಷ್ಟು ಇಬ್ಬರನ್ನು ಅಲ್ಲೇ ಮೆಂಬರನ್ನಾಗಿ ಬೇರೆ ಧರ್ಮೀಯರನ್ನು ಹಾಕುವಂಥ ಕೆಲಸ ಮಾಡ್ತಾಯಿದ್ದ. ಇವೆಲ್ಲದರಿಂದ ನಾವು ಒಂದು ಸಮಾನತೆಯಲ್ಲಿ ಸಾಧ್ಯ ಅನ್ನುವಂಥ ಮಾತನ್ನು BJP ಅವರು ವಾದ ಮಾಡ್ತಾಯಿದ್ದಾರೆ, ಸಂಘ ಪರಿವಾರದವರು ವಾದ ಮಾಡ್ತಾಯಿದ್ದಾರೆ. ಅದು ಆದಷ್ಟು ವಕ್ಫ ಇದು ಮುಸ್ಲಿಮೇತರರು ಅದರಲ್ಲಿ ಎಂಟರ್ ಆಗೋದಂಗೆ ನಾವು ಮಾಡಿದ್ದೀವಿ, ಅದನ್ನು ಪ್ರೀತಿ ಅಂತ ಏನೋ ಹೇಳಿದ್ದಾರೆ. ಇದು ಜೋರ್ದಾರ್ ಹೇಳಿದ್ರೆ. ಆದರೆ ಇದು JPC ಈಗಾಗಲೇ ನೇಮಿಸಿದ್ರು, ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಕಮಿಷನ್ನ. ಆ ಕಮಿಷನ್ದಲ್ಲೇ ವಿಶೇಷವಾಗಿ ವಿರೋಧ ಪಕ್ಷಗಳ ಮಾತು ಕೇಳಿಲ್ಲ ಅನ್ನೋದು ಇಂಡಿಯಾ ಒಕ್ಕೂಟದ ಒಂದು ಅಭಿಪ್ರಾಯ. ಅದೇ ಕಾಲಕ್ಕೆ NDA ಇಲ್ಲ, ನಾವೆಲ್ಲ ಹೇಳಿದ್ದೀವಿ, ಸುಮ್ಮನೆ ಅನಗತ್ಯ ನಮ್ಮಲ್ಲಿ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ತುಷ್ಟೀಕರಣ ಅಂತ ಒಂದು ಭಾವನೆ ಹಾಕಿ ಅವರು ದೇಶದ ಬೇರೆಯವರು ಅನ್ನುವಂಥ ಮಾತುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸಹ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇಲ್ಲ, ನೀವು ಸಂವಿಧಾನ ವಿರೋಧಿ ಇದ್ದೀರಿ, ಸಂವಿಧಾನದಲ್ಲಿ ಎಲ್ಲರೂ ಸಮಾನದ, ಇನ್ನೊಬ್ಬರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದು ಧಾರ್ಮಿಕ ಸ್ವತಂತ್ರ ಆರ್ಟಿಕಲ್ 25 ಪ್ರಕಾರದ ಅವರು ಸ್ವತಂತ್ರವಾಗಿ ಅವ್ರು ಮಾಡಲಿ ಅವ್ರ ಕೆಲಸಗಳನ್ನು, ಅದರಲ್ಲಿ ಎಂಟರ್ಟೈನ್ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಇವರು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ಆದರೆ ಮುಸ್ಲಿಂ ಕಮ್ಯುನಿಟಿ ಯಾವುದೇ ಇರಲಿ ಸಂಘಟನೆಗಳು ಅಥವಾ ವಿಶೇಷವಾಗಿ ಅವರ ಬೋರ್ಡ್ಗಳಾಗಲಿ ಏನೂ ಆಗಲಿ, ಇದು ಒಂದೇನೋ ಪಾಸ್ ಆದರೂ ಸಹ ನಾವು ಕೋರ್ಟಿಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೇನಪ್ಪ ಅಂತಂದ್ರೆ ವಕ್ಫ್ ಮಸೂದೆ ಅಥವಾ ಇದು ಕಾನೂನು ಮಾಡಲಿಕ್ಕೆ ಹೊರಟಿದ್ದು, ಇದು ಏನಪ್ಪ ಅಂದ್ರೆ ಮುಸ್ಲಿಮರಿಗೆ ನಮ್ಮ ಹಕ್ಕುಗಳನ್ನು ಕಸ್ಕೊಳ್ತಾ ಇದ್ದಾರೆ ಅನ್ನುವಂಥ ನೋವು. ಆದರೆ ಈ ಹಿಂದೂಗಳಲ್ಲಿ ಒಂದಿಷ್ಟಿಲ್ಲಪ್ಪ, ಅಟ್ಲೀಸ್ಟ್ ಇವರೆಲ್ಲ ಆಸ್ತಿ ತಮ್ಮದಾಗಿತ್ತು. ಈ ಡಿಫೆನ್ಸು, ಅದರ ನಂತರ ರೈಲ್ವೆ, ಇವ್ರು ಬಿಟ್ಟರೆ ಹೆಚ್ಚಿಗೆ ಆಸ್ತಿ ಇವ್ರದ್ದು ಇವರು ಕಟ್ಟಾಗಲಿ ಅನ್ನುವಂಥ ಭಾವನೆ ಇವರಲ್ಲೂ ಇತ್ತು, ಇದೆ. ಆ ಮಾತು ಬೇರೆ. ಹೀಗಾಗಿ ಇದೊಂದು ರೀತಿ ತಿಕ್ಕಾಟಿ ಶುರು ಆಗ್ಯದ. ಅದಕ್ಕೆ ಹಿಂದೂಗಳಿದ್ದಂಥವ್ರು ಇದು ಯೋಗ್ಯದ, ಪರ್ಫೆಕ್ಟ್ ಅಂತ ಮಾತಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರಂತೆ ವಿಶೇಷವಾಗಿ ಸಂವಿಧಾನದಲ್ಲಿ ಏನು ಮಾಡಬೇಕಾಗಿದ್ದು ಮಾಡ್ತಾ ಇದ್ದೀವಿ, ಸಮಾನದ ಈ ಧರ್ಮದ ನೆಲೆ ಮೇಲೆ ದೇಶ ಹೊಡೆಯೋದು ಬೇಕಾಗಿಲ್ಲ, ದೇಶನ ಹೊಡೆಯುವಂಥ ಕೆಲಸವನ್ನು BJP ಮಾಡ್ತಾ ಇದೆ. ಹಿಂದೂ ಮತ್ತು ಮುಸ್ಲಿಂ ಅಂತೇಳಿದ ಮಾತಾಡಲೆ ಮತ್ತೊಮ್ಮೆ ದೇಶ ಒಡೆದು ಕಡೆ ಒಯ್ಯಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸೋದು. ಒಟ್ಟಾರೆಯಾಗಿ ಇಬ್ಬರ ಡಿಸ್ಕಷನ್ದಿಂದಾಗಿ ನಿನ್ನೆ ನಡೆದಂಥ ಒಂದು ಲೋಕಸಭೆ ದೊಡ್ಡ ಕೋಲಾಹಲ ಆಗಿ ಹೋಗಿಬಿಟ್ಟಿತ್ತು, ದೊಡ್ಡ ಚರ್ಚೆ ಆಗಿ ಹೋಗಿಬಿಟ್ಟಿತ್ತು. ಆ ದಿಶೆಯಲ್ಲೇ ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಪಾರ್ಲಿಮೆಂಟ್ದಲ್ಲಿ ಡಿಸ್ಕಷನ್ ಆದಾಗ ಎರಡೂ ಪಕ್ಷಗಳು ಅಂದರೆ ಕಾಂಗ್ರೆಸ್ ಅಥವಾ ಇಂಡಿಯಾದ ಲೀಡರ್ ನಮ್ಮ ರಾಹುಲ್ ಗಾಂಧಿ ಅವರಾಗಿರ್ಬೋದು, NDAದ ಲೀಡರ್ ಮೋದಿ ಅವರು ಇರಲಿಲ್ಲ ಅನ್ನೋದು ಗಮನಾರ್ಹ. ಇನ್ನು ಅವ್ರು ಬಂದು ಮಾತಾಡೋದು ನಮ್ಮ ಸರಿ, ಇನ್ನವ್ರು ತಪ್ಪು ಅನ್ನೋಂಥದ್ದು ಅದೇನೋ ಆಗಲಿ. ಒಂದು ಮಾತನ್ನು ಮೋದಿ ಅವರು ಹೇಳಿದರು, ಮುಂದಿನ 1000 ವರ್ಷಗಳವರೆಗಿನ ಒಂದು ಇತಿಹಾಸವನ್ನು ಇದು ನಾವು ಬರಿತಾ ಹೊರಡ್ತೀವಿ, ಇದು ಮುಂದೆ ಆಗ್ತದೆ, ಇದೇ ರೀತಿ ಮುಂದುವರಿತದೆ ಅಂತೇಳಿ. ಇದು ಇವತ್ತು ಹೌದೇನು ಅಂತ ಸರ್ಕಾರ ಹೇಳಿದ ಕಾನೂನು, ಸರ್ಕಾರ ಮಾತಾಡಲು ಮುಗಿದೋತು ಅನ್ನುವಂಥದ್ದು. ಈಗಾಗಲೇ 10 ವರ್ಷದಿಂದ ಅದನ್ನ ಆಗ್ತಾ ಬಂದದ್ದು, ಮೆಜಾರಿಟಿ ಫುಲ್ ಇತ್ತು, ಹಾಗಾಗಿತ್ತು. ಆದರೆ ಇವತ್ತು ಇನ್ನೂ ಅದೆಲ್ಲ ಮುಂದುವರ್ತದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು ಮುಸ್ಲಿಂ ಪರ ಅಂತಲ್ಲ, ಒಂದು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಅವ್ರು ನೋಡ್ತಾ ಇದ್ವಿ. ಆದರೆ ಅವರು ಸಹ ಇವತ್ತು ತಮ್ಮ ಅಧಿಕಾರ ಉಳಿವಿಗಾಗಿ ಅವ್ರದ್ದಂಥವ್ರು ಇವತ್ತು ಈ ವಕ್ಫ್ಗೆ ಒಪ್ಪಿದ್ದಾರೆ. ಇಂಡಿಯಾ ಗಠಬಂಧನದವ್ರು ಹೇಳ್ತಾ ಇದ್ದಾರೆ. ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ಜಬರ್ದಸ್ತಾಗಿ ಇಲ್ಲಿವರೆಗೆ ಮುಸ್ಲಿಮರನ್ನ ಪ್ಲೀಸ್ ಮಾಡ್ತಾ ಬಂದಂಥ ನಾಯ್ಡು ಅವರು ಈಗ ಏಕಾಏಕಿ ಪಲ್ಟಿ ಮಾಡೋರು. ಹೇಗೆ ನಿತೀಶ್ ಕುಮಾರ್ ಪಲ್ಟಿ ಮಾಡ್ತಾ ಆದರೆ ಇನ್ನೊಂದು ಜಗತ್ತು ಹೋಗುವಂಥ ಕೆಲಸ ಮಾಡಿದರು, ಅಂಥ ಕೆಲಸ ಮಾಡಿದರು ಅಂತ. ಇದೇ ಕಳೆದ ಒಂದು 8 ದಿವಸದಿಂದ ಅಲ್ಲಿ ಮುಸ್ಲಿಮರ ಒಂದು ಫಂಕ್ಷನ್ದಲ್ಲೇ ಇದರಲ್ಲೇ ಅವರ ವಿಜಯವಾಡದಲ್ಲೇ
ನಡೆದಾಗ ಅಲ್ಲಿ ಒಪ್ಪಿಗೆ ಕೊಟ್ಟು ಇಲ್ಲ ನಾನು ಇದು ವಿರೋಧಿಸ್ತೀನಿ ಅನ್ನೋ ಒಂದು ಮಾತು ಮಾತಾಡಿದರು. ಆ ಸಂದರ್ಭದಲ್ಲಿ ಈ ಕಾನೂನು ಮಸೂದೆ ಇದು ಕಾನೂನು ಆಗುವುದಿಲ್ಲ ಅನ್ನೋಂಥ ಭರವಸೆ ಇತ್ತು. ಯಾವಾಗ ಇಲ್ಲಿ ಬಂದು ಪಲ್ಟಿ ಹೊಡೋದಕ್ಕೆ ಸಪೋರ್ಟ್ ಮಾಡಿದರು, ಕೆಲವೊಂದು ಬದಲಾವಣೆ ಮಾಡಿರಿ ಹಾಗೆ ಹೀಗೆ ಅಂತೇನು ಮಾಡಿ ಆದಷ್ಟು ಈ ಒಂದು ಮಸೂದೆಯನ್ನು ಒಪ್ಪುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದ್ದು ನೋಡಿದಾಗ ಮುಂದಿನ 1000 ವರ್ಷಗಳಲ್ಲ, ಮುಂದಿನ 100 ಅಥವಾ 1000 ಇದೇ ಮುಂದುವರಿಬೋದು ಅಂತ. ಅಂದರೆ ಇದರ ಅರ್ಥ ಯಾರು ಆಡಳಿತದಲ್ಲಿರ್ತಾರೋ ಅವರು ಸಂವಿಧಾನ ಮೇಲೆ ಸವಾರಿ ಮಾಡ್ಬೋದು ಅನ್ನೋದು ನಾವು ಕಳೆದ 10 ವರ್ಷ ನೋಡ್ತಾ ಬಂದಿದ್ದೀವಿ. ಅವ್ರು ಹೇಳಿದ್ದ ಸತ್ಯ. ಯಾಕಂದರೆ ಪಾರ್ಲಿಮೆಂಟ್ ಕಾನೂನು ಮಾಡ್ತದೆ, ಮೆಜಾರಿಟಿ ಇದ್ದಂಥವ್ರು ನಮ್ಗೆ ಬೇಕಾದಂಥ ಕಾನೂನು ಮಾಡ್ತಾರೆ. ಇವತ್ತಿದ ಪರಿಸ್ಥಿತಿ ಆಗ್ಯದ, ಕಾರ್ಪೊರೇಟ್ ಪರ ಆದಂಥ ಕಾನೂನು ಆಗ್ಯದ. ಅದೇ ರೀತಿಯಾಗಿ ಇವತ್ತು ವಕ್ಫ್ ಬಿಲ್ ಬರ್ತಾ ಇದೆ, ಮುಸ್ಲಿಂ ವಿರೋಧಿ ಅಂತೇಳಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಅದು ಈಗ ಕಾನೂನು ಆಗ್ತಾ ಇದೆ. ಇನ್ನು ಮುಂದಿನ ಎಲ್ಲ ಇಲ್ಲಿ ನೋಡಿದೆಲ್ಲ ಗಮನಿಸಿದ ಪ್ರತಿಯೊಂದು ಈವನ್ ಜನರಿಂದ ಆಯ್ಕೆಯ ಸರ್ಕಾರಗಳು ಸಹಿತ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು ದೆಹಲಿ ಸರ್ಕಾರದ ನಾವು ನೋಡಿದ್ದೀವಿ. ಯಾಕೆಂದರೆ ಅಲ್ಲಿ ಉಪ ರಾಜ್ಯಪಾಲನಿಗೆ ಅಧಿಕಾರ ಕೊಟ್ಬಿಟ್ರು ಈ ಹಿಂದಿನ ಒಂದು ಸೆಷನ್ದಲ್ಲಿ ನಮ್ಮ ಕೇಜ್ರಿವಾಲ್ ಸಮಯದಲ್ಲೇ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಆಳುವ ಪಕ್ಷ ಇರ್ತದಲ್ಲ ಅದ ಸಂವಿಧಾನ, ಉಳಿದ ಸಂವಿಧಾನ ಅಲ್ಲ ಅನ್ನೋದು ಇವುಗಳಿಂದೆಲ್ಲ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಮೋದಿ ಅವರು ಅತ್ಯಂತ ದಿಟ್ಟವಾಗಿ ಆ ಮಾತನ್ನು ಹೇಳಿದ್ದಾರೆ. ಮುಂದಿನ 1000 ವರ್ಷ ಇದು ನಡೆಯುವುದು ಅಂದ್ರೆ ಇದರ ಅರ್ಥ ಇವತ್ತು ಜನ ಅವ್ರು ಗೆದ್ದಿದ್ದಾರೆ. ಈಗ ನಡೆದ ಯಾಕಪ್ಪ ಅಂದ್ರೆ ಶಾಸಕಾಂಗದ ಪ್ರಕಾರ ಕಾನೂನು ಮಾಡ್ತಾ ಇದ್ದಾರೆ. ಕಾನೂನು ಆದಮೇಲೆ ಮುಗಿದೋಯ್ತು. ಅದ್ರ ಇಂಟರ್ಪ್ರಿಟೇಷನ್ ಮಾಡಬೇಕಾಯ್ತು ಏನಪ್ಪ ಅಂದ್ರೆ ಈ ಕೋರ್ಟಿನ ಕೆಲಸ, ಅದು ನ್ಯಾಯಾಂಗದ ಕೆಲಸ. ಅಷ್ಟು ಮಾಡಲಿ ಅವರು ನಾವು ಬೇಕಾದ್ರೂ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅನ್ನುವಂಥ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗ್ತಾ ಹೊರಟದ. ಹೀಗಾಗಿ ಈ ಒಂದು ಆಡಳಿತಾರೂಢ ಪಕ್ಷದ ಮನಸ್ಸಿನಂಗೆ ಕಾನೂನು ಆಗ್ತಾವೆ. ಇಲ್ಲಿವರು ಹೆಂಗೆ ಆಗಿದೋ ಇದು ಅದೇ ರೀತಿ ಆಗ್ತಾ ಇದೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಆದರೆ ಇಲ್ಲಿನ ವಿರೋಧ ಪಕ್ಷಗಳು ಅಥವಾ ಜನಸಾಮಾನ್ಯರಿಗೆ ಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ರೈತರಿಗೆ ಬೇಕಾಗಿದೆ MSP ಕಾನೂನು ಮಾಡಲಿ ಅಂತೇಳಿ ಇಲ್ಲಿವರೆಗೆ ಮಾಡಲಿಲ್ಲ. ಅದಕ್ಕೆ ಒಪ್ಪಿಕೊಳ್ಳಲು ಚರ್ಚೆ ಮಾಡಲಿಲ್ಲ, ಅದನ್ನು ಮಸೂದೆಗೆ ತರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ನಮ್ಮ BJPಗರು. ಅದೇ ಕಾಲಕ್ಕೆ ಪ್ರತಿಯೊಬ್ಬ ಉದ್ಯೋಗ ಖಾತ್ರಿ ಒಂದು ಕಾನೂನು ಮಾಡಿರಿ ಅಂತಂದು ಅದನ್ನು ಮಾಡಲಿಲ್ಲ. ಅಂದ್ರೆ ತಮಗೆ ಬೇಕಾದಂಥದ್ದು ಮಾತ್ರ ತರುವಂಥದ್ದಾಗಿದೆ, ಜನರಿಗೆ ಬೇಕಾದಂಥದ್ದಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು ವಾದ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೊಗೋಯಿ ಅವರು ಸ್ಪಷ್ಟವಾದ, ಗೊಗೋಯಿ ಅದು ಕಾಂಗ್ರೆಸ್ನ ಲೀಡರು, ಸಂಸದ, ಯಾವ ಸಮುದಾಯವನ್ನು ತಪ್ಪು ದಾರಿಗೆ ಎಳೆಯಲು ನೀವು ಬಯಸುತ್ತೀರಿ? ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಮುದಾಯವನ್ನೇ, ಮಂಗಲ್ ಪಾಂಡೆ ಜೊತೆ ಪ್ರಾಣತ್ಯಾಗ ಮಾಡಿದ ಸಮುದಾಯವನ್ನೇ ಅಂತ. ನೀವು ಒಂದು ಸಮುದಾಯದ ಹಕ್ಕನ್ನು ಕೆಸ್ಕೊಳ್ತಾ ಇದ್ದೀರಿ. ಮಂಗಲ್ ಪಾಂಡೆ ಜೊತೆ ಹೋರಾಟ ಮಾಡಿದವರು, ಸ್ವತಂತ್ರ ಹೋರಾಟ ಮಾಡಿದವರು, ಅವ್ರ ವಿರುದ್ಧ ಮಾಡ್ತಾ ಇದ್ದೀರಲ್ಲಪ್ಪ ನೀವು ನಿಜವಾಗಿಯೂ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ನೀವು ಭಾಗವಹಿಸ್ತವರ ಅಲ್ಲ ಅನ್ನೋಂಗೆ ಮಾತಾಡಿದ್ದಾರೆ. ಇದು ಆರೋಪ ಮಾಡ್ತಾ ಇದ್ದಾರೆ. ಅದು ಒಂದು ದೃಷ್ಟಿಯಿಂದ ನೋಡಿದಾಗ, ಇತಿಹಾಸವನ್ನು ಗಮನಿಸಿದಾಗ ಹೌದಲ್ಲಪ್ಪ ಇದು. ವಿಶೇಷವಾಗಿ ಅವರು ವೀರ ಸಾವರ್ಕರ್ ಮೇಲೂ ನೆಲೆ ಇಟ್ಟು ಮಾತಾಡಿದಂಥದ್ದು. ವೀರ ಸಾವರ್ಕರ್ ಆರಂಭ ಹಂತದಲ್ಲೇ ವೀರ ಸಾವರ್ಕರ್ ಅವರು ನಿಜವಾದ ದೇಶಭಕ್ತರು. ಯಾವಾಗ ಈ ಒಂದು ಕಾಳಾಪಾನಿ ನಿಮಗೆ ಗೊತ್ತದ, ಅಲ್ಲಿ ಹೋದ ನಂತರದಲ್ಲಿ ಚೇಂಜ್ ಆದರು. ಅದಂತಂದ್ರೆ ಯಾರೂ ಹೋರಾಟಕ್ಕೆ ಬರಲಿಲ್ಲ. ಈ ರೈಟ್ ವಿಂಗ್ ಜನ ಅನ್ನೋದು ಅಷ್ಟೇ ಐತಿಹಾಸಿಕ ಸತ್ಯದಂಥ ವಿಷಯ ಆಗ್ಯದ. ಆ ನೆಲೆಯಲ್ಲಿ ಗೊಗೋಯಿ ಅವರು ಹೇಳಿದ್ದು ಸತ್ಯದ ಅಂತೇಳಿ. ಅಂದರೆ ಸ್ವತಂತ್ರ ಹೋರಾಟ ಮಾಡಿದವ್ರಿಗೆ ಇವತ್ತು ನೀವು ಶಿಕ್ಷೆ ಕೊಡ್ತಾ ಇದ್ದೀರಿ ಅನ್ನೋಂಥ ಮಾತನ್ನು, ಆ ಸಮುದಾಯಕ್ಕೆ ಹೊಡೆತ ಕೊಡ್ತೀರಿ ಅನ್ನೋಂಥ ಮಾತನ್ನು. ಅದೇ ಕಾಲಕ್ಕೆ ರಾಜ DMK ಸಂಸದರು, ಮುಸ್ಲಿಂ ಸಮುದಾಯದ ಸಂಸದರನ್ನೇ ಹೊಂದಿಲ್ಲದ ಪಕ್ಷವು BJP ಮುಸ್ಲಿಂ ಸಂಸದರು ಇಲ್ಲ, ಅವರಲ್ಲ. ಆ ಸಮುದಾಯದ ಹಿತವನ್ನು ಕಾಯುತ್ತೇವೆ ಎಂದು ಹೇಳುತ್ತಿರುವುದು ಒಂದು ವ್ಯಂಗ್ಯ ಅಂತ ಮಾತಾಡಿದ್ದಾರೆ. ಜೊತೆಗೆ KC ವೇಣುಗೋಪಾಲ್, ಇಂದು ನೀವು ಮುಸ್ಲಿಮರ ವಿರುದ್ಧವಾಗಿದ್ದೀರಿ, ನಾಳೆ ನೀವು ಕ್ರೈಸ್ತರ ವಿರುದ್ಧ ಇರುತ್ತೀರಿ, ನಾಳಿದ್ದು ಸಿಖ್ಖರ ವಿರುದ್ಧ ಇರುವಿರಿ. ದೇಶಕ್ಕೆ ಶಾಂತಿ ಸೌಹಾರ್ದ ಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮೊಹಮ್ಮದ್ ಅಲಿ ಮೊಹಸಿನ್ ಅನ್ನುವಂಥ AIMPLB ಉಪಾಧ್ಯಕ್ಷರು, ವಕ್ಫ್ ತಿದ್ದುಪಡಿ ಮಸೂದೆಯು ತಾರತಮ್ಯ, ಕೋಮು ಪ್ರೇರಿತ ಮತ್ತು ಮುಸ್ಲಿಮರ ಸಾಂವಿಧಾನಿಕ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಇದನ್ನು ತಿರಸ್ಕರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದೇ ಕಾಲಕ್ಕೆ AIMPLB ಕಾರ್ಯನಿರ್ವಾಹಕ ಸದಸ್ಯ ಮೌಲಾನಾ ಖಾಲಿದ್ ರಾಶಿ ಫರಂಗಿ ಅವರು AIMPLB ಮತ್ತು ಇತರ ಮುಸ್ಲಿಂ ಸಂಘಟನೆಗಳು ಮಸೂದೆಯ ಬಗ್ಗೆ ತಮ್ಮ ಕಳವಳವನ್ನು JPCಗೆ ತಿಳಿಸಿದರೂ ಅದನ್ನು ಪರಿಗಣಿಸಿಲ್ಲ ಅಂತೇಳಿ. ಹೀಗೆ ವಿವಿಧ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಏನೂ ಆಗೋದಿಲ್ಲ ಅನ್ನೋಂಥ ಭರವಸೆ ಕೊಡೋ ಪ್ರಯತ್ನವನ್ನು ನಮ್ಮ ರಿಜಿಜು ಅವರು ಸಚಿವರು, ಜೊತೆಗೆ ನಮ್ಮ ಗೃಹ ಮಿನಿಸ್ಟರ್ ಅಂತ ಶಾರ್ ಅವರು ಭರವಸೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲೇ ಈ ವಕ್ಫದಲ್ಲೇ ಮುಸ್ಲಿಮೇತರ ಇಬ್ಬರನ್ನು ಪ್ರತಿಯೊಂದು ವಕ್ಫದಲ್ಲಿ ಸೇರಿಸುವಂಥ ವಿಷಯ, ಇದು ಮುಸ್ಲಿಮರ ಹಕ್ಕನ್ನು ಕಸಿಯುವಂಥದ್ದು ಅಂತೇಳಿ ಸಾರ ಹೇಳ್ತಾ ಇದ್ದಾರೆ. ಮತ್ತು ವಕ್ಫ್ಗೆ ದಾನ ಮಾಡೋರು ಮಿನಿಮಮ್ 5 ವರ್ಷಗಳವರೆಗೆ ಮುಸ್ಲಿಂ ಧರ್ಮವನ್ನು ಸ್ವೀಕಾರ ಮಾಡಿದವರು ಇರಬೇಕು, ಹೊಸದಾಗಿ ಮಾಡೋರು ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ
ಮುಸ್ಲಿಮರಿಗೆ ಹೊಡೆತ ಕೊಡುವಂಥದ್ದು ಅವ್ರನ್ನ ಕಂಟ್ರೋಲ್ಗೆ ತರುವಂಥ ಪ್ರಯತ್ನ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡೋಣ ಅದು ಒಪ್ಪಿಗೆ ಮೋಸ್ಟ್ ಪ್ರಾಬಲ್ ಪಾಸ್ ಆಗ್ತದೆ ಬಿಲ್ಲ. ಇನ್ನು ರಾಜ್ಯಸಭೆಯಲ್ಲೂ ಏನೇನು ಡಿಸ್ಕಷನ್ ಆಗ್ತದೆ ಅಂತೇಳಿ ಮುಂದಿನ ವಿಷಯ ನೋಡೋಣ. ಆದರೆ ಒಂದು ಮಾತ್ರ ಕರೆ, ಇಂಡಿಯಾ ಕೂಟದವರು, ಇಂಡಿಯಾ ಗಠಬಂಧನದವರು ಹೇಳ್ತಾ ಇದ್ದಾರೆ ಸಂವಿಧಾನ ದುರ್ಬಲಗೊಳಿಸುವುದು BJP ಉದ್ದೇಶ ಅಂತೇಳಿ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಹೌದೇನು ಅಂತೇಳಿ ಯಾರಿಗಾದರೂ ಅನ್ನಿಸ್ತದೆ ಅಂತ ಹೇಳ್ತಾ, ಇದು ವಕ್ಫ್ ಕುರಿತಾಗಿ ನಡೆದಿರುವ ಚರ್ಚೆ. ಇದನ್ನು ಮುಂದಿನ ಸಮಯದಲ್ಲಿ ಯಾವ ರೀತಿ ಇದನ್ನು ತೆಗೆದುಕೊಳ್ಬೋದು ಡಿಸಿಷನ್ ನೋಡ್ತಾ, ಬಟ್ ಈ ಮಸೂದೆ ಮಾತ್ರ ಪಾಸ್ ಆಗೋದು ಗ್ಯಾರಂಟಿ. ಯಾಕಂದರೆ BJP ಜೊತೆಗೆ ನಮ್ಮ ಏನಪ್ಪ ಅಂದರೆ ನಿತೀಶ್ ಕುಮಾರ್ ಅವರ ಒಂದು JDU, ಅದೇ ಕಾಲಕ್ಕೆ TDP, ಈ ನಮ್ಮ ಏನೋ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ರಿಂದಾಗೆ ಲೋಕಸಭೆಯಲ್ಲಿ ಪಾಸ್ ಆಗೋದಂತ ನಿಶ್ಚಿತ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.